ಹಾಸ್ಗೆ ಹಾಸ್ಗೆ ಅಲ್ಲ ಅದೇ ಅದು ಬರೋದು ಹಾಸ್ಗೆ ರಿಪೇರಿ. 10 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದಾರೆ, ಅದು ವಿಫಲ ಆಗ್ತಾ ಇದೆ. ಉದಯ್ ನಿಮ್ಮ ಹತ್ರ ಮಾತಾಡ್ತಾ ಇಲ್ವಾ, ಜಗಳ ಆಡ್ಕೊಂಡಿದ್ದೀರಾ ಅಂತೆಲ್ಲ ಒಂದಷ್ಟು ಕಮೆಂಟ್ ಲವ್ ವಾಕಿಂಗ್ ಮಾಡಕ್ ಹೆಂಗ್ ರೆಡಿಯಾಗಿ ಬಂದ್ರು ನೋಡು. ಸೊ ಗೈಸ್, ಶೌರಿನ ಯಾಕೆ ಕರ್ಕೊಂಬಂದಿದೀವಿ, ಅವ್ನ ಫೇವ್ರೇಟ್ ಹಾವು ಬಂದ್ಬಿಟ್ಟೈತೆ ಶೌರಿ ನೋಡಕ್ಕೆ. ಇದು ಹೆಂಗ್ ಬಿಡ್ತಾಯ್ತು 7 ಮಸ್ಲೆ ಅಂತ ತಲಾ ಫರ್ ರೀಸನ್. ಪಪ್ಪ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು ಅವಾಗ ಆಚೆ ಕಡೆ. ಎಷ್ಟನೇ ಕ್ಲಾಸಲ್ಲಿ? ಚಿಕ್ಕದು ಒಂದು 7th ಗೈಸ್ ಬಂತು ನಮ್ಮ ಹನುಮಂತು ಪಲಾವ್. ಕರೆಕ್ಟ್ ಆಗಿದ್ಯಾ? Hi, hello guys, welcome back to Saga Stories YouTube channel. ಸಚಿನ್ ಗಗನ ಸ್ಟೋರೀಸ್. Yes. ಇವ್ರ ಹೆಸರು ಸಚಿನ್, ಸಾಗರ್ ಅಲ್ಲ. ಇನ್ನೂ ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊತೀರಾ. ಅವ್ರು ಎಲ್ಲೋ ಸಿಕ್ಕಿದಾಗ ಸಾಗರ್ ಅವರೇ ಆಯ್ ಅಂತ ಆಯ್ತು, ಸಾಗರ್ ಅಂದ್ಬಿಟ್ರೆ ಏನಾಗೋಯ್ತದೆ? ಸಾಗರ್ ಅಲ್ಲ ನಮ್ಮ ಹೆಸರು, ಸಚಿನ್ ಗಗನಾಗೆ ಸಾಗಾ ವ್ಲಾಗ್ಸ್. ನಾನು ಗಗನ್ ಅನ್ಕೊಂಡಿದ್ದೆ, ನಿಮ್ಮ ಹೆಸರು ಸಾಗರ? ಸಚಿನ್ ಗಗನ. ಅಂಡ್ ನಮ್ಮ ಜೊತೆ ನಮ್ಮ ಮನೆ 3 ಮಕ್ಕಳು ಇಲ್ಲೇ ಬಂದಿದ್ದಾರೆ. ಏನೇನ್ ತಾತನ ಮಗ ಅಂತಿದ್ಯಾ? ಇದನ್ನು ಎಳೆ ಮಗ. ಕಾರ್ ಕರ್ಕೊಂಡಿದ್ರಿ 6 ತಿಂಗಳಿಗೆ. ನಾವು ಎಲ್ಲೋಯ್ತಿದೀವಿ ಅಂತ ಗೊತ್ತಿಲ್ಲ, ಹೋಯ್ತಾ ಇದೀವಿ. 10 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದಾರೆ, ಅದು ವಿಫಲ ಆಗ್ತಾ ಇದೆ. ಕೇಳಿದ್ರ ಅದನ್ನ? ಕೇಳಿದ್ರ? ಏನ್ ಪ್ರಯತ್ನ ಅಂದ್ರೆ ನಮ್ ಜೊತೆ ಬೆಟ್ಟ ಹತ್ಬೇಕು ಅಂತ ಅರ್ಸ್ಕೊಂಡ್ಬಿಟ್ಟಿದ್ದಾರೆ. ಅಸ್ಲಿ ಕಹಾನಿ ಈಗ ಹೇಳ್ತೀನಿ ಕೇಳಿ. ನಮ್ ಜೊತೆ ಬೆಟ್ಟ ಹತ್ಬೇಕು ಅಂತ ಅರ್ಸ್ಕೊಂಡ್ ಬಿಟ್ಟಿದ್ದಾರೆ, ಆದ್ರೆ ಅವ್ರಿಗೆ ಪೂರೈಸಕ್ ಆಗ್ತಾ ಇಲ್ಲ. ಹೇಳೋದು 9 ಗಂಟೆ ಐತೆ. ಇನ್ನೊಂದು ಕುಕ್ರಳ್ಳಿ ಕೆರೆ ರೌಂಡ್ ಹೊಡಿಬೇಕು ಅಂತ ಅರ್ಸ್ಕೊಂಡಿದ್ದಾರೆ, ಅದು ಆಗ್ತಾ ಇಲ್ಲ. ಒಟ್ನಲ್ಲಿ ಆಗ್ತಾ ಇಲ್ಲ. ನೋಡೋಣ ಯಾವಾಗ ಪ್ಲಾನ್ ಮಾಡಿ. ಎದ್ದೇಳಲ್ಲ 9 ಗಂಟೆ ಆಗ ಗಂಟ. ಅದೇ ಗೊತ್ತಿಲ್ಲ, ಅವ್ನು ಕಸ್ತಿರೋದು ಏನೂ ಮಾಡಲ್ಲ. ನಾನು 6 ಗಂಟೆಗೆ ಎದ್ದಿದ್ದೀನಿ. ನಿನ್ನೆಯಿಂದ ಆಡ್ತಾನೆ ಅವ್ರೆ ಏನೇನ್ ಆಡ್ತಾನೂ ಇದೀವಿ. ನಾವೇನ್ ಜಗಳ ಗುಡ್ ಗೇಮ್ ಅಷ್ಟೇ. 1 ಗಂಟೆ ಗಂಟ ಫಿಲಂ ನೋಡ್ ಮಲ್ಕೋಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಬೆಳಗ್ಗೆ ಎದ್ದಿದ್ದೆ ನಾನು. ಎದ್ದಿದ್ರಿ? ನಾನು ಎದ್ದಿದ್ದೆ. ವಾಶ್ರೂಮ್ ಹೋಗಿ ನನ್ನ ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಮಲ್ಕ. ನಾನು ಎದ್ದಿದ್ದೆ. ನಾನು ಕೇಳ್ದೆ ಎದ್ಬಿಟ್ಟು ಎಲ್ಲ ಶಿವಕುಮಾರ್ ಅಂತ. ನಾನು ಆಸ್ ಯೂಶುವಲ್ ಮನೆಗೆ ಹೋದೆ. 6 ಗಂಟೆಗೆ ಇವನಿಗೆ ಫೋನ್ ಮಾಡಿದೆ ಬೆಳಗ್ಗೆ. ನಾನು 10:30ಗೆ ಮಾಡಿದ್ದೀನಿ, ಅಲ್ಲ 1:30ಗೆ. ಓಕೆ ಗೈಸ್, ಇವ್ರ ಜಗಳ ಕೇಳಲ್ಲ, ಆಮೇಲೆ ಸಿಗ್ತೀವಿ. ಸಾಗಾ ಸ್ಟೋರೀಸ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲಿ ಹೋಯ್ತಿದ್ದೀವಿ ನಮಗೆ ಗೊತ್ತಿಲ್ಲ. ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕೇಳ್ತಿರಲ್ಲ. ಉದಯ್ ಅವ್ರು ಬ್ಲಾಗ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಉದಯ್ ನಿಮ್ಮ ಹತ್ರ ಮಾತಾಡ್ತಾ ಇಲ್ವಾ, ಜಗಳ ಆಡ್ಕೊಂಡಿದ್ದೀರಾ ಅಂತೆಲ್ಲ ಒಂದಷ್ಟು ಕಮೆಂಟ್ ಹಾಕಿದ್ರಿ. ಅದಕ್ಕೆ ಅವ್ರು ಬ್ಲಾಗು ಮಾಡ್ತಾ ಇದಾರೆ, ನಮ್ ಜೊತೆ ಮಾತಾಡ್ತಿದ್ದಾರೆ. ಯಾವ ಜಗಳ ಮಾತಾಡ್ತಿದ್ದಾರೆ, ಯಾವ ಜಗಳನು ಆಡ್ಕೊಂಡಿಲ್ಲ. ಸ್ವಲ್ಪ ಬಿಸಿ ಇದ್ದಾರೆ ಅಷ್ಟೇ. ಸೊ ವ್ಲಾಗ್ಸ್ ಎಲ್ಲ ಚೆಕ್ಔಟ್ ಮಾಡಿ. ಹೆಂಗೆ ನಿನ್ನ ಆಸೆಯನ್ನು ನಾನು ಈಡೇರಿಸಿದ್ದೀನಿ. ಲವ್ ವಾಕಿಂಗ್ ಮಾಡಕ್ ಹೆಂಗ್ ರೆಡಿಯಾಗಿ ಬಂದ್ರು ನೋಡು. ಫುಲ್ ಟೈರ್. ಓ ಟೊಪ್ಪಿ. ಒಲಿಂಪಿಕ್ಸ್ ಹೋಗೋರು ಈ ತರ ರೆಡಿಯಾಗಿ ಬರಲ್ಲ. ಗೈಸ್, ನಾವೀಗ ಎಲ್ಲಿ ಬಂದಿದ್ರೆ ಕುಕ್ರಳ್ಳಿ ಕೆರೆಗೆ ಬಂದಿದ್ದೀವಿ. ಸೂಪರ್. ಬಂದು ಎಷ್ಟೋ ವರ್ಷ ಆಗೈತೆ ಗುರು ಕುಕ್ರಳ್ಳಿ ಕೆರೆಗೆ. ಹಾಂ ಕರೆಕ್ಟ್, ಅದು ಬಂದು ಅದೇ ಲಾಸ್ಟ್ ಟೈಮ್. ಅದಾದ್ಮೇಲೆ ಬಂದೇ ಇಲ್ಲ. ನಾನು ಗಗನ ಇಲ್ಲೆಲ್ಲ ಬಂದು ಓಡಾಡೇ ಇಲ್ಲ. ನಾನು ಗಗನ ಒಂದು 2 ಸತಿ ಬಂದಿರ್ಬೇಕು ಅಷ್ಟೇ. ಮೈಸೂರು ಲವರ್ಸ್ ಎಲ್ಲ ಇಲ್ಲೇ ಬಿದ್ದಿರ್ತಾರೆ, ಬಟ್ ನಾವು ಬಂದಿಲ್ಲ. ವಿ ಆರ್ ನಾಟ್ ದಟ್ ಕೈಂಡ್ ಆಫ್ ಲವರ್ಸ್. ಏ ಮೊಸಳಿ ಲೇಪ, ಅದು ಕಟ್ಗಿಲೇ. ಏ ಅಲ್ಲಿ ಲೇಪ ಮೊಸಳಿ. ಏ ಮೊಸಳೆಪ. ಹುಷ್ ಹುಷ್. ಶಿವಕುಮಾರ್ ಗಾಬರಿಯಾಗಿ ನೋಡ್ತಾನ ನಿಜ. ಅಯ್ಯೋ ಮೊಸಳಿ ಲೇಪ, ಅದು ದೂರದಲ್ಲಿ ಒಂದು ಎಮ್ಮೆ. ಅಲ್ಲಪ್ಪ ಕಟ್ಗಿಲೇ ಶಿವಕುಮಾರ್. ಫೋಟೋ ತಗೊಡ್ತೀರ ನೀನು? ಕುಕ್ರಳ್ಳಿ ಕೆರೆ ಇಲ್ಲಿ ನೋಡಿ.
ನಾಟ್ ಇವನ್ ಇನ್ ಹಿಸ್ ಡ್ರೀಮ್ಸ್. ಸೊ ಗೈಸ್ ಶೌರಿನ ಯಾಕೆ ಕರ್ಕೊಂಬಂದಿದ್ದೀವಿ ಅವ್ನ ಫೇವ್ರೇಟ್ ಹಾವು ಬಂದ್ಬಿಟ್ಟೈತೆ ಶೌರಿ ನೋಡಕ್ಕೆ. ಹಾವು ಬುಸು ಬುಸು ಹಾವು ಹೆಂಗ್ ಬರ್ತೈತೆ ನೋಡು ಇಲ್ಲು ಚಿಕ್ಕ ಹಾವು ಕಣೋ ಶಿವಕುಮಾರ್ ತರ. ಹಾವು ಝೂಮ್ ಆಗ್ತಾ ಇದೆ ಶಿವಕುಮಾರ್ ಮಿಸ್ ಆಗ್ಬಿಟ್ಟ. ಎಲ್ಲೋಯ್ತು ಇಲ್ಲಿ ಬತ್ತ ಐತೆ ಸಣ್ಣದು ಉದ್ದುದು. ಹೋಗಿ ಹಿಡ್ಕೊಬರ ಶೌರ್ಯ. ಹೆಂಗ್ ಬಿಡ್ತಾಯ್ತು ಕರಿತಾವ್ರೆ ನೋಡಿ. ಫೇವ್ರೇಟ್ ಅವನ್ಗೆ ಇಲ್ಲ ಹಿಡ್ಕೊ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೊಳ್ಳುವಂತೆ ವಿತ್ ಮೈ ಕ್ಯೂಟ್ ಫ್ರೆಂಡ್ ಅಂತ. ಅಂಕಲ್ ನಮ್ಮನ್ನ ಟೈಮ್ ಮುಗ್ದಿದ್ರು ಗೌರವಾನ್ವಿತವಾಗಿ ಒಳಗಡೆ ಬಿಟ್ಟವ್ರೆ. ನಾವೀಗ ಗೌರವಾನ್ವಿತವಾಗಿ ಆಚೆ ಹೋಗ್ಬೇಕು, ಇಲ್ಲಾಂದ್ರೆ ಅಂಕಲ್ ಆ ಕೋಲ್ ತಗೊಂಡು ಶಿವಕುಮಾರ್ ಒಂದು ಏಟ್ ಬಿಡ್ತಾರೆ. ಬೇಗ ತಗ್ಸ್ಕೊಳ್ರಪ್ಪ. ಹೋಯ್ತೀವಿ ಸರ್, ನಿಮ್ಮ ಧರ್ಮ ನಾವು ಪಾಲಿಸ್ತೀವಿ, ಡೋಂಟ್ ವರಿ. ನೋಡಿ ಎದ್ರೆ ಬರ್ತಾ ಇಲ್ಲ. ನಡ್ರಿ ಮಗುನ ಅಲ್ಲಿ ಕರ್ಕೊಯ್ತಾಳೆ ಬೇಡ ಬೇಡ ಅಂದ್ರೆ. ಏಳು ಮೊಸಳೆ ಅಂತ ತಲಾಫರ್ ರೀಸನ್. ತಲಾಫರ್ ರೀಸನ್ ಗೈಸ್, ನಿಜ 7 ಮೊಸಳೆ ಇದೆಯಂತೆ, ದಯವಿಟ್ಟು ಬರಕ್ ಹೋಗ್ಬೇಡಿ. 7 ಮೊಸಳೆ ಇದೆಯಂತೆ. ಪುರಿಯುಸ್ತು ಗೊತ್ತಾ ನಿಮ್ಗೆ? ಪುರಿಯುಸ್ತು ಮಾಡೋ ಇದಾರ. ಬಾಮದ ತಲೆ ಕೆಟ್ಟೋಗೈತೆ. ವಿತ್ ಮೈ ಫ್ರೆಂಡ್ಸ್. ಲವ್ ಮೋದಿ ಐತಲ್ಲ, ಮೋದಿ MJ ಅಂದ್ರೆ ಹೇಳು, ಮಾರಿಸ್ ಗರಾಜ್ ಅಲ್ಲ ಮೋದಿಜಿ. ಕ್ಯಾರೆಟ್ ಜ್ಯೂಸ್ ಬೇಕಂತೆ, ಮಗಿ ಬೈಸ್ಕೊಂಡೈತೆ ಅಂತ ಕ್ಯಾರೆಟ್ ಜ್ಯೂಸ್ ಕುಡಿಸ್ತಾ ಇದೀವಿ. ನಡೆದಿರೋದು 10 ಮೀಟ್ರು, ಕುಡಿತಾ ಇರೋದು ಕ್ಯಾರೆಟ್ ಜ್ಯೂಸು. ಏನೋ ಕೊಡಿ ಸರ್, ಕಣ್ಣು ಮುಚ್ಚೋ ಕುಡಿತಾರೆ. ಆಮ್ಲ ಬಂತವ ನಿನ್ ಜ್ಯೂಸು. ಗೈಸ್ ನಮ್ಮ ಪಪ್ಪ ಒಂದು ಪಾರ್ಕಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು ಆಯ್ತಾ. ಕತೆ ಹೇಳ್ತಾಳೆ. ನಮ್ಮ ಪಪ್ಪ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಅವಾಗ ಆಚೆ ಕಡೆ ಎಷ್ಟೇ ಕ್ಲಾಸಲ್ಲಿ? ಚಿಕ್ಕದು ಒಂದು 7th ಮುಂಚೆ. ಅವಾಗ ಈ ತರ ಎಲ್ಲ ಇಟ್ಕೊಂಡಿರ್ತಿದ್ರು. ಅವಾಗ ಆಚೆ ಕಡೆ ಬಂದು ಅವರು ಯಾವ ಕೆರೆ? ಬಳ್ಳೆಕು ಅಲ್ಲ, ಅಲ್ಲೇ ಮನೆ ಹತ್ರ ಬೆಂಗಳೂರಲ್ಲಿ ತಾನೆ, ಬೆಂಗಳೂರು BDM ಲೇಔಟ್ ಅಲ್ಲಿ. ಅವ್ರು ಹಾಗಲಕಾಯಿ ಜ್ಯೂಸ್ ತಗೊಳ್ಳೋರು, ನಮ್ಗೆ ಕ್ಯಾರೆಟ್ ಜ್ಯೂಸ್ ಕೊಡ್ಸೋರು ಯಾವಾಗ್ಲೂ. ಈಗ ಅದ್ ನೋಡಿದ ತಕ್ಷಣ ಅದೇ ನಂಗೆ ನೆನಪಾಗಿದ್ದು. ಪಾಪ ಕ್ಯಾರೆಟ್ ಜ್ಯೂಸ್ ಕುಡಿತೀನಿ ಪಾಪ. ಇವ್ರು ಅದೇನೋ ತಗೋತಾವ್ರೆ. ಇಲ್ಲ ನೀ ಏನ್ ತಗೋತೀರಾ? ನಾನು ಆಮ್ಲಾ ಜ್ಯೂಸ್, ಗರಂ ಮಸಾಲ, ಒಂದು ಚಾಟ್ ಮಸಾಲ. ಶೌರ್ಯ ಹೆಂಗೈತೆ ಆಮ್ಲ ಜ್ಯೂಸು? ಹೆಂಗೈತೆ ಆಮ್ಲ ಜ್ಯೂಸು? ಏನೋ ಸ್ಟೈಲ್ ಆಗಿ ತಗೊಂಡ ಐತ್ರಿ. ಆಮ್ಲಾ ಜ್ಯೂಸ್ ಹೆಂಗೈತೆ ನೋಡಿ. ಇಷ್ಟು ಜನ ಇವತ್ತು ನೋಡ್ಬಿಟ್ಟು ಏನೋ 5 ಟೈಮ್ ಜನ ಬಂದ್ಬಿಡ್ಬೇಕು. ಒಳ್ಳೆ ಕೊಡ್ತಾ ಇರೋದಲ್ರಿ ಒಟ್ಟ ಹಂಗೆ ಐತೆ ರಿಯಾಕ್ಷನ್, ರಿಯಲ್ ರಿಯಾಕ್ಷನ್. ಹೇಳ್ದೆ ಈಗ ರಿಯಲ್ ರಿಯಾಕ್ಷನ್. ಕಮಾನ್ ಗರ್. ಇರು ಟೋಬಿದಾಗ ರಿಯಾಕ್ಷನ್ ಕಾಣಿಸಲ್ಲ. ಟೋಬಿ ಇದಾಗುತ್ತೆ. ಆಡು ಕುಡಿ ಚೆನ್ನಾಗೈತೆ. ಓ ಬೆಸ್ಟ್ ಹೋಗೋರು. ನಾ ಮನೆಗೆ ಹೋಯ್ತೀನಿ. ಎಲ್ಲ ಗಗನ ಮಾಡೋಳು ಡೈಲಿ ಮಾಡ್ತಿದ್ದಲ್ಲಮ್ಮ. ಅದೇನು ಇದು ದಿನ ಜೀನಿ ಕಷಾಯ ಕುಡ್ದೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಇದು. ಕಷ್ಟ ಬಿಡ್ಕ ಕುಡಿತಾ ಇದ್ದೆ ನಾನು. ಹೆಂಡ್ತಿಲ್ಲ ಹೊಡೆದೇ ಬಿಡ್ತೀನಿ ಅಂತ ಕುಡಿಸ್ತಾ ಇದ್ದು. ಡಿಟಾಕ್ಸಿಫೈ ಆಯ್ತದೆ ಬಾಡಿ ಅಂತ. ಫುಲ್ ಟಾಕ್ಸಿಫೈ ಆಗ್ಬಿಟ್ಟಾನೆ. ಏನಾದ್ರು ಸಚಿನ್ ಕೆಳಗಡೆ ಕೊಡ್ಬಿಟ್ರೆ ಮಕ ನಿಂದೋಯ್ತದೆ. ರಿಯಲ್ ರಿಯಾಕ್ಷನ್ ಮಗ ಅದೆಲ್ಲ. ಗೈಸ್ ನಾವೀಗ ಇದೀವಿ ಮಂಡಿ ಮೊಹಲಾದಲ್ಲಿ. ಸಡನ್ ಪ್ಲ್ಯಾನ್ ಚೇಂಜು. ಈ ಪ್ಲ್ಯಾನೇ ಇರಲಿಲ್ಲ. ಯಾರ ಮಗ ಪ್ಲ್ಯಾನ್ ತಂದಿದ್ದು? ನೀನಾ? ಉದಯ್. ಸೊ ನಾವೀಗ ನಮ್ಮ ಮೈಸೂರಿನ ಫೇಮಸ್ ಹೋಟೆಲ್ ಹನುಮಂತರ ಹತ್ರ ಇದ್ದೀವಿ. ಇಲ್ಲಿ 3 ಹೋಟ್ಲ್ ಇದೆ ಗೈಸ್. ಯಾವುದು ಒರಿಜಿನಲ್ ಅಂತ ನಂಗೆ ಇನ್ನೂ ಗೊತ್ತಾಗಿಲ್ಲ. ಮೈಸೂರೊಳಗೆ ನಮಗೆ ಗೊತ್ತಿಲ್ಲ. ನೀನು ಸುಮ್ಮನೆ ನಿಂತ್ಕೋ ಸೈಡಲ್ಲಿ ಅಷ್ಟೇ. ನಿನ್ಗೆ ಆಮೇಲೆ ಚಿತ್ರಾನ್ನ ಪಿಕ್ಸು. ಇಲ್ಲಿ ಬೇಡ, ಅಲ್ಲೇ ಹೋಗೋಣ. ಪಾಪ ಒಂದು ಗಂಡು ಹನುಮಂತ ಹೋಟ್ಲಿಗೆ ಬಂದು ಏನು ತಿನ್ನೋದು ಅಂತ ಕೂತಾರೆ. ವೆಜ್ ಬಿರಿಯಾನಿ ಸಿಗುತ್ತೆ ಕೇಳ.
ಯಾವ ಬಿಡ್ರ ಗೈಸ್, ನಾವೀಗ ಮಟನ್ ಪಲಾವ್, ಹನುಮಂತು ಪಲಾವ್ ಆರ್ಡರ್ ಮಾಡಿದ್ದೀವಿ. ಬರುತ್ತೆ. ಅಯ್ಯೋ ವರ್ಷ ನಾವು ಬಂದೇ ಇಲ್ಲ. ಆಯ್ತಣ್ಣ, ಬೆಂಕಿ ಬಿ ಜಿ ಎಮ್. ಬುಡ ಹೋಗ್ಲಿ, ತಿನ್ನಕ್ಕೆ ತಯಾರಿ ಮಾಡ್ಕೊತಾನೆ ಶಿವಕುಮಾರ್. ಏಯ್ ಸುಮ್ಮನಿರು, ಆಟ ಹಿಂಗ ಆಡ್ಬಿಟ್ಟಲ್ಲ. ನೆನ್ನೆ ಬರ್ತಡೇ ಬ್ಲಾಗಲ್ಲಿ ಆಡ್ತಾಳೆ. ಅವಳು ಡಿಮೋಟಿವೇಟ್ ಮಾಡಿದ್ರೆ ಆಡೋದೇ ಇಲ್ಲ. ಆಡಬೇಕು, ಅವಾಗ ಆಡ್ತಾ ಇರ್ಬೇಕು. ಗೈಸ್, ಬಂತು ನಮ್ಮ ಹನುಮಂತು ಪಲಾವ್. ಇದು ಫುಲ್ಲು ನಾನು ಶಿವಕುಮಾರ್ ಫುಲ್ ತೊಗೊಂಡಿದ್ದೀವಿ. ಫುಲ್ ಬ್ಯಾಟಿಂಗ್ ಮಾಡೋಣ ಇವತ್ತು ಅಂತ. ಮಧ್ಯಾಹ್ನ ಊಟನೇ ಬೇಡ, ಇಷ್ಟು ಬ್ಯಾಟಿಂಗ್ ಮಾಡಿದ್ರೆ. ಗಗನ ಹಾಫ್ ತೊಗೊಂಡಿದ್ದಾಳೆ. ಹಾಫ್ದು ಪ್ರೈಸ್ ಬಂದು 280 rupees, ಫುಲ್ ಪ್ರೈಸ್ ಬಂದು 310 rupees. ಮುಂಚೆ ಫುಲ್ದು ಪ್ರೈಸೇ 280 rupees ಇತ್ತು. ಇವಾಗ ಜಾಸ್ತಿ ಮಾಡಿದ್ರೆ 30 rupees ಜಾಸ್ತಿ ಮಾಡಿದ್ದಾರೆ. ಇಷ್ಟೇ ಕೊಟ್ಟವ್ರೆ. ಸರಿ, ಊಟ ಮಾಡಿಬಿಟ್ಟು ಸಿಗ್ತೀವಿ. ಏಯ್ ವರ್ಲ್ಡ್ ಕಪ್ ಸ್ಪೆಷಲ್ ಕಣ. 50% ಎಕ್ಸ್ಟ್ರಾ. 50% ಅಲ್ಲ, 15%. 50% ಆದ್ರೆ ಹೇಗುತ್ತೆ. ಆಯ್ತು ಗೈಸ್, ಎಷ್ಟಿದೆ ಬಿಲ್ಲು? 1700 rupees. ನಾವು 5 ಜನ ಇದೀವಲ್ಲ ಗೈಸ್. ಒಂದು ನಮ್ದು ಸ್ಪ್ಲಿಟ್ ಬಾಕಿ ಇತ್ತು, ಅದಕ್ಕೆ ಇವನ ಹತ್ರ ಪೇ ಮಾಡ್ತಿದ್ದೀವಿ. ನಮ್ಮ ದುಡ್ಡು ಅವನ ಹತ್ರ ಸೇವ್ ಆಗಿದ್ದೀವಿ, ಅದು ಮಜಾ ಆಯ್ತು. ಅದು ನಮ್ಮ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ನಿನ್ನ ಕರ್ಮ, ಯಮ ಧರ್ಮ. ಹಾಂ, ಹಾಸ್ಗೆ ಅಲ್ಲ, ಅದೇ ಅದು ಬರೋದು. ಹಾಸ್ಗೆ ರಿಪೇರಿ. ಮಂಡಿ ಮೂಲ ಬಂದು ಹಿಂಗೆ ಆಡ್ತಿರಲ್ಲ ನೀವು. ಝೀರೋ. ಇಲ್ಲಿರೋ ಬಿಸ್ನೆಸ್ ಮಾಡೋರು ಹೊಡಿತಾರೆ ನಿಂಗೆ, ಹಾಸ್ಗೆ ರಿಪೇರಿ ಮಾಡೋರು. ನಾ ಬಿಸ್ನೆಸ್ ಎಲ್ಲ ಹಾಳು ಮಾಡಕ್ ಬೈದಿರ ಅಂತ. ಅಯ್ಯೋ ದೇವ್ರೆ. ಗೈಸ್, ಮನೆ ಫುಲ್ ಸೈಲೆಂಟ್ ಆಗಿದೆ. ಮಧ್ಯಾಹ್ನ ನಿನ್ನೆ ಎಲ್ಲ ಫುಲ್ ಗಿಜಿ ಬಿಜಿ ಅಂತ ಕಿರ್ಚಾಡ್ತಾ ಇದ್ರು. ಶಿವಕುಮಾರ್ ಉದಯ ಅಂತ ನಾಯಿಗಳ ಥರ ಕಚ್ಚಾಡ್ತಿದ್ರು. ಎಷ್ಟೊತ್ತಿಂದ ಜಾಸ್ತಿನೇ ಕಚ್ಚಾಡ್ತಿದ್ರು. ಏನೋ ಟಾಪಿಕ್ಗಳು ಎತ್ಕೊಂಡು ಎಲ್ಲ ಹೋದ್ರು. ಉದಯ್ ಚಂದ್ರಪಟ್ಟಣಕ್ಕೆ ಹೋದ, ಶೌರ್ಯ ಬೆಂಗಳೂರಿಗೆ ಹೋದ, ಶಿವಕುಮಾರ್ ಅವ್ರು ಊಟಗಳಿಗೆ ಹೋದ. ಎಸ್, ನಾವಿಬ್ಬರೇ ಇದ್ದೀವಿ. ಬ್ಯಾಕ್ ಟು ಫಾರ್ಮ್. ನಾವು ಇವಾಗ ಡಿನ್ನರ್ಗೆ ಮಧ್ಯಾಹ್ನ ಏನು ಊಟನೇ ಮಾಡಿಲ್ಲ ಗೈಸ್. ಬೆಳಗ್ಗೆ ಅಲ್ಲಿ ಹನುಮಂತು ಪಲಾವ್ ತಿಂದಿದ್ದು ಅಷ್ಟೇ, 11 ಗಂಟೆ ಆ ಥರ. ಮಧ್ಯಾಹ್ನ ಊಟನೇ ಮಾಡಿಲ್ಲ. ಅದೇ ಹೊಟ್ಟೆ ಹಸಿತ್ತು 4 ಗಂಟೆ ಮೇಲೆ. ಬಟ್ ಬೇಡ ಬಿಡು, ಸಂಜೆ ಬೇಗ ಊಟ ಮಾಡೋಣ ಅಂದ್ಬಿಟ್ಟು ಚಪಾತಿ ಮಾಡ್ಕೊತಿದ್ವಿ. ನಾನು ತುಂಬ ದಿನ ಆದಮೇಲೆ ಇವತ್ತು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಿದ್ದೆ. ತುಂಬ ದಿನ ಆದಮೇಲೆ ಸುಮಾರಾಗಿ ಆಡ್ಕೊಂಬಂದೆ. ಗಗನ ಬಂದಿಲ್ಲ. 3 ಮ್ಯಾಚ್ ಯಾರೂ ಇರಲಿಲ್ಲ. ಆ ಕಡೆ ಜಾಗ ಮಾಡ್ಕೊಂಡು ಸುಮ್ಮ 3 ಮ್ಯಾಚ್ ಆಡಿದೆ ಅಷ್ಟು. ನಮ್ಮ ಬ್ಯಾಚಲ್ಲಿ ಫುಲ್ ಖಾಲಿ ಇತ್ತು. ನೀನು ಮನೇನು ಬರೀ ಟಚ್ ಆಡ್ಬೇಕಿತ್ತು. ಅದೇ ಹೇಳಿದೆ ಶಿವಕುಮಾರ್ಗೆ, ಗಗನ ಬಂದಿರೋ ಟಚ್ ಆಡು ನಂಗೆ ಹಿಂಸೆ ಕೊಡೋಳು ಅಂತ. ಗೈಸ್, ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಮುಂಚೆಯಿಂದ ಹೇಳ್ಕೊಬಂದ್ವಿ. ಅದು ಹೇಳಬೇಕಿತ್ತು, ನಾವು ನೀಟಾಗಿ ಹೇಳಬೇಕಿತ್ತು. ಬಟ್ ಇನ್ನೂ ಟೈಮ್ ಆಗಿದೆ ಅದು ಹೇಳಕ್ಕೆ. ಸೊ ಯಾವತ್ತು ಹೋಗ್ತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ, ಹೇಗೆ ಹೋಗ್ತಾ ಇದೀವಿ ಎಲ್ಲಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲೇ ಪಕ್ಕ ಎಲ್ಲ ರಿವೀಲ್ ಮಾಡ್ತೀವಿ. ಅಂಡ್ ಯಾರ್ಯಾರು ಕರೆಕ್ಟ್ ಆನ್ಸರ್ ನ ಗೆಸ್ ಮಾಡಿದೀರಾ ಅದನ್ನ ಅವ್ರ ಐಡಿ ಕೂಡ ಮೆನ್ಷನ್ ಮಾಡ್ತೀವಿ. ಸೊ ಮಿಸ್ ಮಾಡದೆ ಆ ವ್ಲಾಗ್ ನ ಚೆಕ್ ಔಟ್ ಮಾಡಿ. ಅಂಡ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.